ಇನ್ನು ರಾಜ್ಯದ ರೈತರ ಭೂಮಿ, ಹಿಂದೂ ದೇವಸ್ಥಾನದ ಆಸ್ತಿ ವಕ್ಫ್ ಹೆಸರಲ್ಲಿ ಮುಸ್ಲಿಂ ಸಮುದಾಯದ ಪಾಲಾಗ್ತಾ ಇದೆ. ಇದೀಗ ಸರ್ಕಾರಕ್ಕೆ ಮತ್ತೆ ಆ ಸಮುದಾಯಕ್ಕೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಲು, ಅಂದರೆ ಒಂದು ಕಡೆ ರೈತರ ದೇವಸ್ಥಾನದ ಅನೇಕ ಜಾಗಗಳೆಲ್ಲವೂ ಕೂಡ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆನೇ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಾ ಇದೆ. ಮುಸ್ಲಿಮರ ಓಲೈಕೆ ಜಾಸ್ತಿ ಮಾಡ್ತಾ ಇದ್ದೀರಿ ಅಂತೇಳಿ. ಈಗ ಸರ್ಕಾರಿ ಗುತ್ತಿಗೆಗಳಿರುತ್ತಲ್ಲ, ಸರ್ಕಾರಿ ಗುತ್ತಿಗೆ ಅಂತಂದರೆ ಒಂದು ಬ್ರಿಡ್ಜ್ ಮಾಡೋದು, ಬ್ರಿಡ್ಜ್ ಮಾಡಲಿಕ್ಕೆ ಗುತ್ತಿಗೆ ಕೊಡಬೇಕು. ಅವುಗಳಲ್ಲೂ ಕೂಡ ಮುಸ್ಲಿಮರಿಗೆ ವಿಶೇಷ ಮೀಸಲಾತಿ ಕೊಡಬೇಕು ಅಂಥೇಳಿ ಒಂದು ಚಿಂತನೆ ನಡೆದಿದೆಯಂತೆ. ಯಾರು ಪತ್ರ ಬರೆದ್ರು ಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳು ಅದರಲ್ಲಿ ಒಕ್ಕರಣೆ ಏನು ಬರೆದಿದ್ದಾರೆ, ಇದು ಮತ್ತೊಮ್ಮೆ BJPಯ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ. ಏನದು ಸ್ಟೋರಿ, ಈ ರಿಪೋರ್ಟ್ ನೋಡಿ. ವಕ್ಫ್ ಬೋರ್ಡ್ಗೆ ಕೃಷಿ ಭೂಮಿ ಕೊಟ್ಟಿದ್ದಾಯಿತು, ಗುತ್ತಿಗೆಯಲ್ಲೂ ಮುಸಲ್ಮಾನರಿಗೆ ಮೀಸಲಾತಿ. ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರದ ಗುತ್ತಿಗೆಯಲ್ಲಿ ಮೀಸಲಾತಿ ತರಲು ರಾಜ್ಯ ಸರ್ಕಾರ ಮುಂದಾಗಿದೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಈಗಾಗಲೇ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆಯಂತೆ. 4% ಮುಸ್ಲಿಂ ಸಮುದಾಯಕ್ಕೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡೋಕೆ ಸಿದ್ದರಾಮಯ್ಯ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸರ್ಕಾರಕ್ಕೆ ಸಚಿವ ಜಮೀರ್ ಅಹ್ಮದ್ ಖಾನ್, ರಹೀಂ ಖಾನ್ ಪ್ರಸ್ತಾವನೆ ಸಲ್ಲಿಸಿದ್ದು, ಬೆಳಗಾವಿ ಅಧಿವೇಶನದಲ್ಲಿ ಕಾಯ್ದೆಗೆ ತಿದ್ದುಪಡಿ ತರೋಕೆ ಚಿಂತನೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅದನ್ನ ಕೇಳಿ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಪರಿಶಿಷ್ಟ ಜಾತಿ ವರ್ಗಗಳಿಗೆ 1 ಕೋಟಿಯವರೆಗೆ ನೀವು ಕೊಟ್ಟಿದ್ದೀರಿ. ಯಾಕೆ ಅಂತಂದ್ರೆ ಅವರು ಭಾಗವಹಿಸಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನೀವು ಕೊಟ್ಟಿದ್ದೀರಿ. ಬಟ್ ಈಗ ಏನ್ ಮಾಡ್ತಿದ್ದಾರೆ ಆಫೀಸರ್ಗಳು, ನಿಮ್ಮ ಆದೇಶದ ಮೇಲೆ, ಮುಖ್ಯಮಂತ್ರಿಗಳ ಆದೇಶದ ಮೇಲೆ 1 ಕೋಟಿ ರೂಪಾಯಿ ಇರತಕ್ಕಂಥ ಕೆಲಸವನ್ನ 4 ಅಥವಾ 5 ಪ್ಯಾಕೇಜ್ ಮಾಡಿ ಒಟ್ಟಿಗೆ ಒಂದರಲ್ಲಿ ಸೇರಿಸಿ ಬೇರೆಯವ್ರಿಗೆ ಕೊಡ್ತಾ ಇದ್ದೀರಿ. ಅಲ್ಲಿಗೆ ದಲಿತರ ಪ್ರೇಮ ನಿಮ್ಮದು ಎಷ್ಟ ಪ್ರೇಮ ಅಂತ ಗೊತ್ತಿದೆಯಲ್ಲ. ನಮ್ ಕಡೆಯಿಂದ ಸಿಎಂಗೆ ಪತ್ರ ಬರೆದಿಲ್ಲ ಅಂತ ಜಮೀರ್ ಅಹ್ಮದ್ ಖಾನ್ ಉಲ್ಟಾ ಹೊಡೆದ್ರು. ರಿಯಾಕ್ಷನ್ ಮನೆ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರಂತೆ. ನಮ್ಮಿಂದ ಗೊತ್ತಿಲ್ಲ, ನಾನು ಕೇಳಿ ಬಂತು. ಆ ಥರ ಕ್ಲಾರಿಫಿಕೇಶನ್ ಸಿಎಂ ಆಫೀಸಿಂದ ಕೊಟ್ಟಿದ್ದಾರೆ. ಮುಸ್ಲಿಂ ಶಾಸಕರು ಮನವಿ ಮಾಡಿದ್ದು ಹೌದು, ಆದ್ರೆ ಒಪ್ಪಿಗೆ ನೀಡಲಾಗಿದೆ ಎಂಬುದು ಸುಳ್ಳು ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಇದರೊಂದಿಗೆ ಜಮೀರ್ ಹೇಳಿದ್ದು ಸುಳ್ಳು ಅಂತ ಪರೋಕ್ಷವಾಗಿ ಅವರೇ ತಿಳಿಸಿದಂತಾಯ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ರಾಜಕೀಯ ಕಾರಣಕ್ಕಾಗಿ ಈ ಥರ ಆಗ್ತಾ ಇದೆಯೋ, ಈ ಸಂದರ್ಭದಲ್ಲಿ ಯಾಕೆ ಬರ್ತಾ ಇದೆ ಅಂತೇಳಿ ನಾನೊಂದು ಮಾತನ್ನು ಹೇಳಿದೆ. ಒಂದು ಕಡೆ ವಕ್ಫ್, ಮತ್ತೊಂದು ಕಡೆ ಕರಿಯಾ ಕುಮಾರಸ್ವಾಮಿ ಹೇಳಿಕೆ, ಮತ್ತೊಂದು ಕಡೆ ಅಂಬೇಡ್ಕರ್ ಮುಸ್ಲಿಂ ಈ ಹೇಳಿಕೆ, ಇದೀಗ ಮೀಸಲಾತಿ ವಿಚಾರ. ಮುಸ್ಲಿಮರ ಓಲೈಕೆಗೆ ಸಿದ್ದರಾಮಯ್ಯ ಸರ್ಕಾರ ನಿಂತಿದೆಯಾ? ಓಲೈಕೆಗೆ ಮುಸ್ಲಿಮರ ಪರವಾಗಿರಬಾರ್ದು ಅಂತಲ್ಲ, ಓಲೈಕೆ ಮಾಡಬಾರ್ದು ಅಂತಂದರೆ ಸುಖ ಸುಮ್ಮನೆ ನೀವೇ ತಗೊಳ್ಳಿ, ನೀವೇ ಮಾಡ್ಕೊಳ್ಳಿ. ಈಗ ನಾವು ಶಾಬಾನು ಪ್ರಕರಣದ ಹೇಳಿದ್ವಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ನಂತರ ಕೂಡ ಇಲ್ಲ ಅವರಿಗೆ ಬೇಸರ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹೇಗೆ ರಾಜೀವ್ ಗಾಂಧಿ ಅವರು ಇಡೀ ಸಂವಿಧಾನದಲ್ಲಿ ಆ ವಿಚಾರವನ್ನೇ ಬದಲಾವಣೆ ಮಾಡಿದರು. ಇದು ಓಲೈಕೆ ಅಂತ ಕರಿತೀವಿ. ಹೇಗೆ 1995ರಲ್ಲಿ ವಿಪರೀತವಾದಂಥ ಅಧಿಕಾರವನ್ನು ವಕ್ಫ್ಗೆ ಕೊಟ್ಟರು, ಅದು ಓಲೈಕೆ ಅಂತ ಹೇಳ್ತೀವಿ. 2013ರಲ್ಲಿ ಕೇಳೂ ಇಲ್ಲ 123 ಆಸ್ತಿಗಳನ್ನು ವಕ್ಫ್ ಆಸ್ತಿ ಅಂತ ಹೇಳಿ ಮನಮೋಹನ್ ಸಿಂಗ್ ಹೆಂಗೆ ಘೋಷಣೆ ಮಾಡಿದರು. ಆಮೇಲೆ ಯಾವುದೇ ಕಾರಣಕ್ಕೂ ವಕ್ಫ್ನ ಟ್ರಿಬ್ಯುನಲ್ ಬಿಟ್ಟರೆ ಸುಪ್ರೀಂ ಕೋರ್ಟಲ್ಲಾಗಲಿ ಹೈಕೋರ್ಟಲ್ಲಾಗಲಿ ನೀವು ಪ್ರಶ್ನೆ ಮಾಡಿಲ್ಲ ಅಂತೇಳಿ ಹೆಂಗೆ ಕಾನೂನು ತಂದರು. ಇದೆಲ್ಲವೂ ಕೂಡ ಓಲೈಕೆ ಅಂತ ಆಗುತ್ತೆ. ಹಾಗಂತ ಈ ಭೂಮಿ ಈ ಭಾರತದಲ್ಲಿರೋ ಪ್ರತಿಯೊಬ್ಬರು ಕೂಡ ಜೀವಿಸಬೇಕು. ಓಲೈಕೆ ಮಾಡೋದು ಯಾಕೆ? ಮತ್ತೊಬ್ಬರನ್ನು ಕಂಡಮ್ ಮಾಡಿ ಓಲೈಕೆ ಮಾಡಿ ಕೇವಲ ವೋಟ್ ಬ್ಯಾಂಕ್ಗೆ. ಈ ಎಲ್ಲ ಡೌಟ್ಗಳು ಬರ್ತಾ ಇರೋದು ವೋಟ್ ಬ್ಯಾಂಕ್ಗ ಅಂತೇಳಿ. ಮುಸ್ಲಿಮರ ರಕ್ಷಣೆಗೆ ಬದ್ಧ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ, ಭಾಷಣ ಮಾಡ್ತಾರೆ, ತಪ್ಪೇನಿಲ್ಲ. ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳಿದ್ರಂತೆ. ಇದು ಏಕ್ದಮ್ ಸುಳ್ಳು. 10,000 ಕೋಟಿ ಹೇಳಿದ ತಕ್ಷಣ ಮುಸ್ಲಿಮರು ಖುಷಿ ಆಗ್ಬಿಟ್ರೆ ಅದು ಸುಳ್ಳದು, ಅದನ್ನು ಕೊಡೋಕ್ಕಾಗಲ್ಲ. ಯಾಕಂದರೆ ಈಗಾಗಲೇ 4,000 ಕೋಟಿ ಕೊಡ್ತೇನೆ ಅಂತ ಹೇಳಿದೆ ಸರ್ಕಾರ. 200 ಕೋಟಿಗಿಂತ ಜಾಸ್ತಿ ಕೊಡಲೇ ಇಲ್ಲ. 200-400 ಕೋಟಿ ಕೊಡಲೇ ಇಲ್ಲ, ಅದಕ್ಕಿಂತ ಜಾಸ್ತಿ. ಆ 4,000 ಕೋಟಿನೇ ಕೊಟ್ಟಿಲ್ಲ. ಈ 10,000 ಕೋಟಿ ಅವತ್ತಿಂದ ಹೇಳ್ತಾ ಇದ್ದಾರೆ. ಯಾವಾಗಕ್ಕೆ?
ಪೇಪರಲ್ಲಿ ಹೇಳ್ಬಿಡ್ತಾರೆ ಮುಸ್ಲಿಮರಿಗೆ. ನೀವು ತುಷ್ಟೀಕರಣ ಅಂತಂದ್ರೆ ಏನು ಗೊತ್ತಾ, ಒಂದು ಅದರಿಂದ ಲಾಭ ಆಗಬೇಕು. ಈಗ ನಾವು ವಕ್ಫ್ ವಿಚಾರವಾಗಿ ಮಾತಾಡ್ತಾ ಇದ್ವಿ, 9 ಲಕ್ಷ ಎಕರೆ 10 ಲಕ್ಷ ಎಕರೆ ಅಂಥೇಳಿ. ಎಲ್ಲ ಮುಸ್ಲಿಮರಿಗೆ ಒಂದು 30-40 ಸೈಟ್ ಆದರೂ ಇರಬೇಕಲ್ಲ. ಇದೆಯಾ ಮುಸ್ಲಿಮರಿಗೆ? ಎಷ್ಟು ಬಡ ಮುಸ್ಲಿಮರಿದ್ದಾರೆ ನೋಡಿದರೆ. ಅಲ್ಲಿ ಯಾರ್ಯಾರೆಲ್ಲ ಮುಸ್ಲಿಂ ನಾಯಕರುಗಳೇ ಆ ಜಾಗವನ್ನು ಕದ್ದು ತಿಂದಿದ್ದಾರೆ ಅಂಥೇಳಿ ಅನ್ವರ್ ಮಾನಿಪಾಡಿ ವರದಿ ಹೇಳ್ತಾ ಇದೆ. ಇವತ್ತು ಬೆಳಿಗ್ಗೆ ನಾನು ತೋರಿಸಿದೆ ನಿಮಗೆ, ಅನ್ವರ್ ಮಾನಿಪಾಡಿ ವರದಿ ಹೇಳ್ತಾ ಇದೆ. ಬೆಂಗಳೂರಿನ ಮಾಜಿ ಶಾಸಕರ ಹೆಸರು ಬರ್ತಾ ಇದೆ, ಹಾಲಿ ಶಾಸಕರ ಹೆಸರು ಬರ್ತಾ ಇದೆ, ಬೀದರ್ನ ಕೆಲವು ಶಾಸಕರುಗಳ ಹೆಸರು ಬರ್ತಾ ಇದೆ, ಮುಸ್ಲಿಂ ನಾಯಕರುಗಳೇ. ಹಾಗಿದ್ದರೆ ಯಾರ್ಯಾರ್ದೋ ಕಿತ್ತುಕೊಂಡು ಬಡ ಮುಸ್ಲಿಮರಿಗೆ ಸಿಗಬೇಕಾಗಿರುವಂಥದ್ದನ್ನು ದೊಡ್ಡ ದೊಡ್ಡ ತಿಂದು ತೇಗಿರುವಂಥ ಬಲಿಷ್ಠವಾಗಿರುವಂಥ ಆರ್ಥಿಕವಾಗಿ ಸಬಲರಾಗಿರುವಂಥ ಮುಸ್ಲಿಮರಿಗೆ ಸಿಕ್ಕಿದರೆ ವಕ್ಫ್ನ ಅರ್ಥ ಏನೂ ಆಗಿದ್ರೆ ಆಯಿತು. 10,000 ಕೋಟಿ ಅನುದಾನ. ಇನ್ನು ಅಂಗನವಾಡಿ ಶಿಕ್ಷಕಿಯರ ನೇಮಕಕ್ಕೆ ಉರ್ದು ಕಡ್ಡಾಯ. ಅಂಗನವಾಡಿ ಶಿಕ್ಷಕಿಯರ ನೇಮಕಕ್ಕೆ ಉರ್ದು ಕಡ್ಡಾಯ ಹಂಗಂದ್ರೇನು? ಎಲ್ಲರಿಗೂನಾ ಅಥವಾ ಉರ್ದು ಶಾಲೆಗಳಲ್ಲಿ ಮಾತ್ರನಾ? ಆದರೆ ಅಂಗನವಾಡಿ ಶಿಕ್ಷಕಿಯರು ಈಗ ಕೆಲವು ಹಿಂದೂಗಳು ಉರ್ದು ಕಲಿಯೋದೇ ಇಲ್ಲಪ್ಪ, ಅವರಿಗೆ ಗೊತ್ತಿಲ್ಲ ನನಗೆ ಅದೇನು ಅಂತೇಳಿ. ಇಲ್ಲಿ ನೋಡೋಣ. ಇನ್ನು BJP ಕೆಂಗಣ್ಣಿಗೆ ಗುರಿಯಾಗಿದ್ದ ಸರ್ಕಾರದ ಘೋಷಣೆ. ಈಗ ಕಾಮಗಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿಗೆ ಪ್ಲ್ಯಾನ್. ಕಾಮಗಾರಿ ಗುತ್ತಿಗೆ ಕೇವಲ ಆ ಥರ ಕೊಡ್ಲಿಕ್ಕೆ ಬರೋದಿಲ್ಲ ಕಾನೂನು ಪ್ರಕಾರ. ಅದನ್ನೇ ಹೇಳಿದ್ದು ಪ್ರಹ್ಲಾದ್ ಜೋಶಿ ಹೇಳಿದ್ರು ಇವತ್ತು. ಆಲ್ರೆಡಿ SC/ST ಸಮುದಾಯಕ್ಕೆ 24% ಗುತ್ತಿಗೆ ಮೀಸಲಾತಿ ಅವಕಾಶ ಇದೆ. OBC ಸಮುದಾಯಕ್ಕೆ ಗುತ್ತಿಗೆಯಲ್ಲಿ 4% ಮೀಸಲಾತಿ ಅವಕಾಶ ಇದೆ. ಈಗಲೂ ಕೂಡ 2A ಸಮುದಾಯಕ್ಕೂ ಗುತ್ತಿಗೆಯಲ್ಲಿ 15% ಮೀಸಲಾತಿ ಇದೆ. ಸರ್ಕಾರದ ಒಟ್ಟು ಕಾಮಗಾರಿಗಳಲ್ಲಿ 43% ಮೀಸಲಾತಿ ಇದೆ. ಈಗ ಮುಸ್ಲಿಮರಿಗೂ ಮೀಸಲಾತಿ ಕೊಟ್ಟರೆ 47% ಮೀಸಲಾತಿ ಹೋಗುತ್ತೆ. ಇದು ರಾಜಕೀಯ ಪ್ರೇರಿತವೋ, ಮುಸ್ಲಿಮರು ಖುಷಿಯಾಗಲಿ ಅಂತ ಮಾಡ್ತಾ ಇದ್ದಾರೋ, ನಿಜವಾಗ್ಲೂ ಮುಸ್ಲಿಮರ ಅಭ್ಯುದಯ ಆಗಬೇಕು ಅಂತಿದೆಯೋ? ಮುಸ್ಲಿಮರ ಅಭ್ಯುದಯ ಆಗಬೇಕು ಅಂತಿದ್ರೆ ಡಿಗ್ರಿ ತನಕ ಮುಸ್ಲಿಂ ಮಕ್ಕಳಿಗೆ ಫ್ರೀ ಎಜುಕೇಷನ್ ಅಂತ ಮಾಡಿ. ಅದು ಮಾಡಲ್ಲ ನೀವು. ಓಕೆ. ಇನ್ನು ರಾಜ್ಯದ ರೈತರ ಭೂಮಿ, ಹಿಂದೂ ದೇವಸ್ಥಾನದ ಆಸ್ತಿ ವಕ್ಫ್ ಹೆಸರಲ್ಲಿ ಮುಸ್ಲಿಂ ಸಮುದಾಯದ ಪಾಲಾಗ್ತಾ ಇದೆ. ಇದೀಗ ಸರ್ಕಾರಕ್ಕೆ ಮತ್ತೆ ಆ ಸಮುದಾಯಕ್ಕೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಲು, ಅಂದರೆ ಒಂದು ಕಡೆ ರೈತರ ದೇವಸ್ಥಾನದ ಅನೇಕ ಜಾಗಗಳೆಲ್ಲವೂ ಕೂಡ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆನೇ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಾ ಇದೆ. ಮುಸ್ಲಿಮರ ಓಲೈಕೆ ಜಾಸ್ತಿ ಮಾಡ್ತಾ ಇದ್ದೀರಿ ಅಂತೇಳಿ. ಈಗ ಸರ್ಕಾರಿ ಗುತ್ತಿಗೆಗಳಿರುತ್ತಲ್ಲ, ಸರ್ಕಾರಿ ಗುತ್ತಿಗೆ ಅಂದರೆ ಒಂದು ಬ್ರಿಡ್ಜ್ ಮಾಡೋದು, ಬ್ರಿಡ್ಜ್ ಮಾಡಲಿಕ್ಕೆ ಗುತ್ತಿಗೆ ಕೊಡಬೇಕು. ಅವುಗಳಲ್ಲೂ ಕೂಡ ಮುಸ್ಲಿಮರಿಗೆ ವಿಶೇಷ ಮೀಸಲಾತಿ ಕೊಡಬೇಕು ಅಂಥೇಳಿ ಒಂದು ಚಿಂತನೆ ನಡೆದಿದೆಯಂತೆ. ಯಾರು ಪತ್ರ ಬರೆದ್ರು ಮುಖ್ಯಮಂತ್ರಿಗಳು ಅದರಲ್ಲಿ ಒಕ್ಕರಣೆ ಏನು ಬರೆದಿದ್ದಾರೆ. ಇದು ಮತ್ತೊಮ್ಮೆ BJPಯ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ. ಏನದು ಸ್ಟೋರಿ? ಈ ರಿಪೋರ್ಟ್ ನೋಡಿ. ವಕ್ಫ್ ಬೋರ್ಡ್ಗೆ ಕೃಷಿ ಭೂಮಿ ಕೊಟ್ಟಿದ್ದಾಯಿತು. ಗುತ್ತಿಗೆಯಲ್ಲೂ ಮುಸಲ್ಮಾನರಿಗೆ ಮೀಸಲಾತಿ. ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರದ ಗುತ್ತಿಗೆಯಲ್ಲಿ ಮೀಸಲಾತಿ ತರಲು ರಾಜ್ಯ ಸರ್ಕಾರ ಮುಂದಾಗಿದೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಈಗಾಗಲೇ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆಯಂತೆ. 4% ಮುಸ್ಲಿಂ ಸಮುದಾಯಕ್ಕೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡೋಕೆ ಸಿದ್ದರಾಮಯ್ಯ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸರ್ಕಾರಕ್ಕೆ ಸಚಿವ ಜಮೀರ್ ಅಹ್ಮದ್ ಖಾನ್, ರಹೀಂ ಖಾನ್ ಪ್ರಸ್ತಾವನೆ ಸಲ್ಲಿಸಿದ್ದು, ಬೆಳಗಾವಿ ಅಧಿವೇಶನದಲ್ಲಿ ಕಾಯ್ದೆಗೆ ತಿದ್ದುಪಡಿ ತರೋಕೆ ಚಿಂತನೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅದನ್ನ ಕೇಳಿ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಪರಿಶಿಷ್ಟ ಜಾತಿ ವರ್ಗಗಳಿಗೆ 1 ಕೋಟಿಯವರೆಗೆ ನೀವು ಕೊಟ್ಟಿದ್ದೀರಿ. ಯಾಕೆ ಅಂತಂದ್ರೆ ಅವರು ಭಾಗವಹಿಸಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ನೀವು ಕೊಟ್ಟಿದ್ದೀರಿ. ಬಟ್ ಈಗ ಏನ್ ಮಾಡ್ತಿದ್ದಾರೆ ಆಫೀಸರ್ಗಳು, ನಿಮ್ಮ ಆದೇಶದ ಮೇಲೆ, ಮುಖ್ಯಮಂತ್ರಿಗಳ ಆದೇಶದ ಮೇಲೆ 1 ಕೋಟಿ ರೂಪಾಯಿ ಇರತಕ್ಕಂಥ ಕೆಲಸವನ್ನ 4 ಅಥವಾ 5 ಪ್ಯಾಕೇಜ್ ಮಾಡಿ ಒಟ್ಟಿಗೆ 1ರಲ್ಲಿ ಸೇರಿಸಿ ಬೇರೆಯವರು ಕೊಡ್ತಾ ಇದ್ದೀರಿ. ಅಲ್ಲಿಗೆ ದಲಿತರ ಪ್ರೇಮ ನಿಮ್ಮದು ಎಷ್ಟ ಪ್ರೇಮ ಅಂತ ಗೊತ್ತಿದೆಯಲ್ಲ.
ನಮ್ ಕಡೆಯಿಂದ ಸಿಎಂಗೆ ಪತ್ರ ಬರೆದಿಲ್ಲ ಅಂತ ಜಮೀರ್ ಅಹ್ಮದ್ ಖಾನ್ ಉಲ್ಟಾ ಹೊಡೆದ್ರು. ರಿಯಾಕ್ಷನ್ ಮಾನ್ಯ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರಂತೆ. ನಮ್ಮಿಂದ ಶಾಸಕರು ಅದಕ್ಕೆ ಗೊತ್ತಿಲ್ಲ, ನಾನು ಕೇಳಿಬಂತು. ಆ ಥರ ಕ್ಲಾರಿಫಿಕೇಶನ್ CM ಆಫೀಸಿಂದ ಕೊಟ್ಟಿದ್ದಾರೆ. ಮುಸ್ಲಿಂ ಶಾಸಕರು ಮನವಿ ಮಾಡಿದ್ದು ಹೌದು, ಆದ್ರೆ ಒಪ್ಪಿಗೆ ನೀಡಲಾಗಿದೆ ಎಂಬುದು ಸುಳ್ಳು ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಇದರೊಂದಿಗೆ ಜಮೀರ್ ಹೇಳಿದ್ದು ಸುಳ್ಳು ಅಂತ ಪರೋಕ್ಷವಾಗಿ ಅವರೇ ತಿಳಿಸಿದಂತಾಯ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ರಾಜಕೀಯ ಕಾರಣಕ್ಕಾಗಿ ಈ ಥರ ಆಗ್ತಾ ಇದೆಯೋ, ಈ ಸಂದರ್ಭದಲ್ಲಿ ಯಾಕೆ ಬರ್ತಾ ಇದೆ ಅಂತೇಳಿ ನಾನೊಂದು ಮಾತನ್ನು ಹೇಳಿದೆ. ಒಂದು ಕಡೆ ವಕ್ಫ್, ಮತ್ತೊಂದು ಕಡೆ ಕರಿಯಾ ಕುಮಾರಸ್ವಾಮಿ ಹೇಳಿಕೆ, ಮತ್ತೊಂದು ಕಡೆ ಅಂಬೇಡ್ಕರ್ ಮುಸ್ಲಿಂ ಈ ಹೇಳಿಕೆ, ಇದೀಗ ಮೀಸಲಾತಿ ವಿಚಾರ. ಮುಸ್ಲಿಮರ ಓಲೈಕೆಗೆ ಸಿದ್ದರಾಮಯ್ಯ ಸರ್ಕಾರ ನಿಂತಿದೆಯಾ? ಓಲೈಕೆಗೆ ಮುಸ್ಲಿಮರ ಪರವಾಗಿರಬಾರ್ದು ಅಂತಲ್ಲ, ಓಲೈಕೆ ಮಾಡಬಾರ್ದು ಅಂತಂದರೆ ಸುಖ ಸುಮ್ಮನೆ ನೀವೇ ತಗೊಳ್ಳಿ, ನೀವೇ ಮಾಡ್ಕೊಳ್ಳಿ. ಈಗ ನಾವು ಶಾಬಾನು ಪ್ರಕರಣದ ಹೇಳಿದ್ವಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ನಂತರ ಕೂಡ ಇಲ್ಲ ಅವರಿಗೆ ಬೇಸರ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹೇಗೆ ರಾಜೀವ್ ಗಾಂಧಿ ಅವರು ಇಡೀ ಸಂವಿಧಾನದಲ್ಲಿ ಆ ವಿಚಾರವನ್ನೇ ಬದಲಾವಣೆ ಮಾಡಿದರು. ಇದು ಓಲೈಕೆ ಅಂತ ಕರಿತೀವಿ. ಹೇಗೆ 1995ರಲ್ಲಿ ವಿಪರೀತವಾದಂಥ ಅಧಿಕಾರವನ್ನು ವಕ್ಫ್ಗೆ ಕೊಟ್ಟರು, ಅದು ಓಲೈಕೆ ಅಂತ ಹೇಳ್ತೀವಿ. 2013ರಲ್ಲಿ ಕೇಳೂ ಇಲ್ಲ 123 ಆಸ್ತಿಗಳನ್ನು ವಕ್ಫ್ ಆಸ್ತಿ ಅಂತ ಹೇಳಿ ಮನಮೋಹನ್ ಸಿಂಗ್ ಹೆಂಗೆ ಘೋಷಣೆ ಮಾಡಿದರು. ಆಮೇಲೆ ಯಾವುದೇ ಕಾರಣಕ್ಕೂ ವಕ್ಫ್ನ ಟ್ರಿಬ್ಯುನಲ್ ಬಿಟ್ಟರೆ ಸುಪ್ರೀಂ ಕೋರ್ಟಲ್ಲಾಗಲಿ ಹೈಕೋರ್ಟಲ್ಲಾಗಲಿ ನೀವು ಪ್ರಶ್ನೆ ಮಾಡಿಲ್ಲ ಅಂತೇಳಿ ಹೆಂಗೆ ಕಾನೂನು ತಂದರು. ಇದೆಲ್ಲವೂ ಕೂಡ ಓಲೈಕೆ ಅಂತಾಗತ್ತೆ. ಹಾಗಂತ ಈ ಭೂಮಿ ಈ ಭಾರತದಲ್ಲಿರೋ ಪ್ರತಿಯೊಬ್ಬರು ಕೂಡ ಜೀವಿಸಬೇಕು. ಓಲೈಕೆ ಮಾಡೋದು ಯಾಕೆ? ಮತ್ತೊಬ್ಬರನ್ನು ಕಂಡಮ್ ಮಾಡಿ ಓಲೈಕೆ ಮಾಡಿ ಕೇವಲ ವೋಟ್ ಬ್ಯಾಂಕ್ಗೆ. ಈ ಎಲ್ಲ ಡೌಟ್ಗಳು ಬರ್ತಾ ಇರೋದು ವೋಟ್ ಬ್ಯಾಂಕ್ಗ ಅಂತೇಳಿ. ಮುಸ್ಲಿಮರ ರಕ್ಷಣೆಗೆ ಬದ್ಧ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ, ಭಾಷಣ ಮಾಡ್ತಾರೆ, ತಪ್ಪೇನಿಲ್ಲ. ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳಿದ್ರಂತೆ. ಇದು ಏಕ್ದಮ್ ಸುಳ್ಳು. 10,000 ಕೋಟಿ ಹೇಳಿದ ತಕ್ಷಣ ಮುಸ್ಲಿಮರು ಖುಷಿ ಆಗ್ಬಿಟ್ರೆ ಅದು ಸುಳ್ಳದು, ಹಂಗೆ ಕೊಡೋಕ್ಕಾಗಲ್ಲ. ಯಾಕಂದರೆ ಈಗಾಗಲೇ 4,000 ಕೋಟಿ ಕೊಡ್ತೇನೆ ಅಂತ ಹೇಳಿದೆ ಸರ್ಕಾರ. 200 ಕೋಟಿಗಿಂತ ಜಾಸ್ತಿ ಕೊಡಲೇ ಇಲ್ಲ. 200-400 ಕೋಟಿ ಕೊಡಲೇ ಇಲ್ಲ, ಅದಕ್ಕಿಂತ ಜಾಸ್ತಿ. ಆ 4,000 ಕೋಟಿನೇ ಕೊಟ್ಟಿಲ್ಲ. ಈ 10,000 ಕೋಟಿ ಅವತ್ತಿಂದ ಹೇಳ್ತಾ ಇದ್ದಾರೆ. ಯಾವಾಗಕ್ಕೆ? ಪೇಪರಲ್ಲೇ ಹೇಳ್ಬಿಡ್ತಾರೆ ಮುಸ್ಲಿಮರಿಗೆ. ನೀವು ತುಷ್ಟೀಕರಣ ಅಂತಂದ್ರೆ ಏನು ಗೊತ್ತಾ? ಒಂದು ಅದರಿಂದ ಲಾಭ ಆಗಬೇಕು. ಈಗ ನಾವು ವಕ್ಫ್ ವಿಚಾರವಾಗಿ ಮಾತಾಡ್ತಾ ಇದ್ವಿ, 9 ಲಕ್ಷ ಎಕರೆ 10 ಲಕ್ಷ ಎಕರೆ ಅಂಥೇಳಿ. ಎಲ್ಲ ಮುಸ್ಲಿಮರಿಗೆ ಒಂದು 30-40 ಸೈಟ್ ಆದರೂ ಇರಬೇಕಲ್ಲ. ಇದೆಯಾ ಮುಸ್ಲಿಮರಿಗೆ? ಎಷ್ಟು ಬಡ ಮುಸ್ಲಿಮರಿದ್ದಾರೆ ನೋಡಿದರೆ ಅಲ್ಲಿ ಯಾರ್ಯಾರೆಲ್ಲ ಮುಸ್ಲಿಂ ನಾಯಕರುಗಳೇ ಆ ಜಾಗವನ್ನು ಕದ್ದು ತಿಂದಿದ್ದಾರೆ ಅಂಥೇಳಿ ಅನ್ವರ್ ಮಾನಿಪಾಡಿ ವರದಿ ಹೇಳ್ತಾ ಇದೆ. ಇವತ್ತು ಬೆಳಿಗ್ಗೆ ನಾನು ತೋರಿಸಿದೆ ನಿಮಗೆ. ಅನ್ವರ್ ಮಾನಿಪಾಡಿ ವರದಿ ಹೇಳ್ತಾ ಇದೆ. ಬೆಂಗಳೂರಿನ ಮಾಜಿ ಶಾಸಕರ ಹೆಸರು ಬರ್ತಾ ಇದೆ, ಹಾಲಿ ಶಾಸಕರ ಹೆಸರು ಬರ್ತಾ ಇದೆ, ಬೀದರ್ನ ಕೆಲವು ಶಾಸಕರುಗಳ ಹೆಸರು ಬರ್ತಾ ಇದೆ, ಮುಸ್ಲಿಂ ನಾಯಕರುಗಳೇ. ಹಾಗಿದ್ದರೆ ಯಾರ್ಯಾರ್ದೋ ಕಿತ್ತುಕೊಂಡು ಬಡ ಮುಸ್ಲಿಮರಿಗೆ ಸಿಗಬೇಕಾಗಿರುವಂಥದ್ದನ್ನು ದೊಡ್ಡ ತಿಂದು ತೇಗಿರುವಂಥ ಬಲಿಷ್ಠವಾಗಿರುವಂಥ ಆರ್ಥಿಕವಾಗಿ ಸಬಲರಾಗಿರುವಂಥ ಮುಸ್ಲಿಮರಿಗೆ ಸಿಕ್ಕಿದರೆ ವಕ್ಫ್ನ ಅರ್ಥ ಏನೂ ಆಗಿದ್ದರೆ ಆಯಿತು. 10,000 ಕೋಟಿ ಅನುದಾನ. ಇನ್ನು ಅಂಗನವಾಡಿ ಶಿಕ್ಷಕಿಯರ ನೇಮಕಕ್ಕೆ ಉರ್ದು ಕಡ್ಡಾಯ. ಅಂಗನವಾಡಿ ಶಿಕ್ಷಕಿಯರ ನೇಮಕಕ್ಕೆ ಉರ್ದು ಕಡ್ಡಾಯ ಹಂಗಂದ್ರೇನು? ಎಲ್ಲರಿಗೂನಾ ಅಥವಾ ಉರ್ದು ಶಾಲೆಗಳಲ್ಲಿ ಮಾತ್ರನಾ? ಅಂದರೆ ಅಂಗನವಾಡಿ ಶಿಕ್ಷಕಿಯರು ಈಗ ಕೆಲವು ಹಿಂದೂಗಳು ಉರ್ದು ಕಲಿಯೋದೇ ಇಲ್ಲಪ್ಪ, ಅವರಿಗೆ ಗೊತ್ತಿಲ್ಲ ನನಗೆ ಅದೇನು ಅಂತೇಳಿ. ಇಲ್ಲಿ ನೋಡೋಣ. ಇನ್ನು BJP ಕೆಂಗಣ್ಣಿಗೆ ಗುರಿಯಾಗಿದ್ದ ಸರ್ಕಾರದ ಘೋಷಣೆ. ಈಗ ಕಾಮಗಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿಗೆ ಪ್ಲ್ಯಾನ್. ಕಾಮಗಾರಿ ಗುತ್ತಿಗೆ ಕೇವಲ ಆ ಥರ ಕೊಡ್ಲಿಕ್ಕೆ ಬರೋದಿಲ್ಲ ಕಾನೂನು ಪ್ರಕಾರ. ಅದನ್ನೇ ಹೇಳಿದ್ದು ಪ್ರಹ್ಲಾದ್ ಜೋಶಿ ಹೇಳಿದ್ರು ಇವತ್ತು. ಆಲ್ರೆಡಿ SC/ST ಸಮುದಾಯಕ್ಕೆ 24% ಗುತ್ತಿಗೆ ಮೀಸಲಾತಿ ಅವಕಾಶ ಇದೆ. OBC ಸಮುದಾಯಕ್ಕೆ ಗುತ್ತಿಗೆಯಲ್ಲಿ 4% ಮೀಸಲಾತಿ ಅವಕಾಶ ಇದೆ. ಈಗಲೂ ಕೂಡ 2A ಸಮುದಾಯಕ್ಕೂ ಗುತ್ತಿಗೆಯಲ್ಲಿ 15% ಮೀಸಲಾತಿ ಇದೆ. ಸರ್ಕಾರದ ಒಟ್ಟು ಕಾಮಗಾರಿಗಳಲ್ಲಿ 43% ಮೀಸಲಾತಿ ಇದೆ. ಈಗ ಮುಸ್ಲಿಮರಿಗೂ ಮೀಸಲಾತಿ ಕೊಟ್ಟರೆ 47% ಮೀಸಲಾತಿ ಹೋಗುತ್ತೆ. ಇದು ರಾಜಕೀಯ ಪ್ರೇರಿತವೋ? ಮುಸ್ಲಿಮರು ಖುಷಿಯಾಗಲಿ ಅಂತ ಮಾಡ್ತಾ ಇದ್ದಾರೋ? ನಿಜವಾಗ್ಲೂ ಮುಸ್ಲಿಮರ ಅಭ್ಯುದಯ ಆಗಬೇಕು ಅಂತಿದೆಯೋ? ಮುಸ್ಲಿಮರ ಅಭ್ಯುದಯ ಆಗಬೇಕು ಅಂತಿದ್ರೆ ಡಿಗ್ರಿ ತನಕ ಮುಸ್ಲಿಂ ಮಕ್ಕಳಿಗೆ ಫ್ರೀ ಎಜುಕೇಷನ್ ಅಂತ ಮಾಡಿ. ಅದು ಮಾಡಲ್ಲ ನೀವು.
ಓಕೆ